ಭಾರತೀಯ ಹಬ್ಬದೂಟಗಳು ಮತ್ತು ಪ್ರಸಾದಗಳು ವೈಜ್ಞಾನಿಕ ನೆಲೆಗಟ್ಟನ್ನೊಂದಿವೆ. ಸಿದ್ಧಾರ್ಥನಗರದಲ್ಲಿ ನಡೆದ ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಜಾಂಬವ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅಭಿಮತ. ಭಾರತ ದೇಶದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ. ಇನ್ನು ಎಲ್ಲ ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷವಾಗಿ ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ. ಇನ್ನು ಬೆಳ್ಳಂಬೆಳಗ್ಗೆ ದೇವಾಲಯಗಳನ್ನು ಪೂಜೆಗಳನ್ನು ಸಲ್ಲಿಸುವುದು, ಅಲಂಕಾರ ಮಾಡುವ ಮುಖಾಂತರವಾಗಿ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ ಸೇರಿದಂತೆ ಅನ್ನದಾನವನ್ನು ಕೂಡ ಮಾಡಲಾಗುತ್ತದೆ. ಅದೇ ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕು ನಗರದ ಸಿದ್ಧಾರ್ಥ ನಗರದಲ್ಲಿ ಜಾಂಬವ ಯುವ ಸೇನೆ ಹಾಗೂ ಭಾರತೀಯ ಜನಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಸೇರಿದಂತೆ ಅವರ ಸ್ನೇಹಿತರು ಹಾಗೂ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಇಂದು ರಾಮನವಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದು, ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ವಿತರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಮಾತನಾಡಿ, ಭಾರತ ದೇಶದ ಹಬ್ಬಗಳು, ಹಬ್ಬದೂಟಗಳು ವೈಜ್ಞಾನಿಕ ನೆಲೆಗಟ್ಟನ್ನು ಹೊಂದಿದ್ದು, ಆಯಾಯ ಹವಾಮಾನಕ್ಕೆ ತಕ್ಕಂತೆ ದೇಹಕ್ಕೆ ಅವಶ್ಯಕವಿರುವ ಪೋಷಕಾಂಶಗಳನ್ನು ನೀಡುವ ನಿಟ್ಟಿನಲ್ಲಿ ಹಬ್ಬದೂಟಗಳನ್ನು, ಪ್ರಸಾದಗಳನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಅದರಂತೆ ನಾವು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ರಾಂತಿಗೆ ಎಳ್ಳು ಬೆಲ್ಲ, ಶ್ರೀರಾಮನವಮಿಗೆ ಮಜ್ಜಿಗೆ ಪಾನಕ, ಹಾಗೆ ಎಲ್ಲ ಹಬ್ಬಗಳು ಕೂಡ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿಯೇ ಆಹಾರಗಳನ್ನು, ಪ್ರಸಾದಗಳನ್ನು ನಮ್ಮ ಹಿರಿಯರು ನಿರ್ಧರಿಸಿದ್ದಾರೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಯಾದ ಕೋಲಾರ ಶ್ರೀನಿವಾಸ್ ಅವರು ಕೂಡ ಮಾತನಾಡಿ, ರಾಮ ಅವತಾರ ಪುರುಷನಾಗಿದ್ದು ಭಾರತಕ್ಕೆ ಆದರ್ಶನಾಗಿದ್ದು, ಆ ರಾಮನ ಆದರ್ಶಗಳನ್ನು ನಾವೆಲ್ಲ ಪಾಲಿಸುವ ಮುಖಾಂತರವಾಗಿ ಅವರಿಗೆ ದೈವ ಸ್ಥಾನ ನೀಡಿ ಇಂದು ಪೂಜಿಸುತ್ತಿದ್ದೇವೆ ಎಂದರು. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಜಾಂಬವ ಯುವ ಸೇನೆ ಸಂಘಟನೆ ಮತ್ತು ಭಾರತೀಯ ಜನಾಭಿವೃದ್ಧಿ ಸಂಘಟನೆ ವತಿಯಿಂದ ಟ್ರಸ್ಟಿನ ವತಿಯಿಂದ ಹಲವಾರು ವರ್ಷಗಳ ನನ್ನ ಕನಸು, ಸಿದ್ಧಾರ್ಥನಗರ ಗ್ರಾಮದಲ್ಲಿ ನಾನು ಜನಿಸಿದ್ದು. ವರ್ಷ ಕೂಡ ಸಂತೆಗೇಟಲ್ಲಿ ವರ್ಧಾಪುರದ ಗ್ರಾಮಸ್ಥರು ನಾವು ಚಿಕ್ಕಂದಿನಿಂದನೂ ಶ್ರೀರಾಮನವಮಿ ಹಬ್ಬ ಮಾಡಿದ್ರೆ ಪಾನಕ ಮತ್ತು ಮಜ್ಜಿಗೆ, ಕೋಸಂಬರಿ ತಿನ್ನೋಕ್ಕೆ ಅಲ್ಗೋಗ್ತಾ ಇದ್ವಿ. ನಾವು ಹಲವಾರು ವರ್ಷಗಳ ಕನಸು ಇವತ್ತು ನನ್ನ ಗ್ರಾಮಸ್ಥರಾದಂತಹ ಹರೀಶ್ ಅವರಾಗಿರ್ಬೋದು, ನರಸಿಂಹ ಅವರಾಗಿರ್ಬೋದು, ಮತ್ತು ಮುನ್ರಾಜ್ ಅವರಾಗಿರ್ಬೋದು, ಮತ್ತು ನನ್ನ ಮಾರ್ಗದರ್ಶಕರಾದಂತಹ ಕೋಲಾರ ಸೀನಣ್ಣವರು ಮತ್ತು ಮುನಿಯಪ್ಪಣ್ಣವರು, ನನ್ನ ಸೋದರ ಅಣ್ಣ ನಮ್ಮ ನರಸಿಂಹ ಮೂರ್ತಿಯವರಾಗಿರ್ಬೋದು, ನನ್ನ ಮಿತ್ರರಾದಂತಹ ಕುಮಾರ್ ಅವರು, ನನ್ನ ಸೋದರ ನನ್ನ ಮಗ ಮನೋಜ್ ಅವರು, ಮತ್ತು ಹಲವಾರು ಸೇರಿಕೊಂಡು ಇವತ್ತು ಶ್ರೀರಾಮನವಮಿ ಮಾಡಬೇಕು ಅಂದಾಗ ನನಗೂ ಕೂಡ ಭಾರಿ ಉತ್ಸವದಿಂದ ಶ್ರೀರಾಮನವಮಿ ಮಾಡಬೇಕು ಅಂತಂತೇಳಿ ಇವತ್ತು ನಮ್ಮ ಗ್ರಾಮದಲ್ಲಿ 100 ಜನಕ್ಕೆ ಪಾನಕ ವ್ಯವಸ್ಥೆ ಮತ್ತು ಒಂದು 500 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಪ್ರತಿಯೊಬ್ಬರು ಈ ಬೇಸಿಗೆ ಕಾಲದಲ್ಲಿ ಶ್ರೀರಾಮನವಮಿ ಹಬ್ಬ ಏನು ಇದೆ ಇವತ್ತು ದಿನದಲ್ಲಿ ಪ್ರತಿಯೊಬ್ಬರಿಗೂ ತಂಪಾಗಿ, ಈ ಬಿಸಿಲುಗಾಲದಲ್ಲಿ ತಂಪಾಗಿ ಶ್ರೀರಾಮನವಮಿಯ ಹಬ್ಬದಂದು ತಣ್ಣಗೆ ಓಡಾಡೋರು ತಣ್ಣಗೆ ಓಡಾಡಲಿ. ಶ್ರೀರಾಮಚಂದ್ರನಿಗೆ ಪ್ರಿಯವಾದದ್ದು ಪಾನಕ ಮತ್ತು ಕೋಸಂಬರಿ, ಮಜ್ಜಿಗೆ ಹಣ್ಣು ಸಾರ್ವಜನಿಕರಿಗೆ ಎಲ್ಲರೂ ಹಂಚುವ ಮುಖಾಂತರ MNR ನ್ಯೂಸು ನಟರಾಜ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಆಯೋಜನೆ ಮಾಡ್ತಾ ಇದ್ದೀರಿ. ಸಾರ್ವಜನಿಕರಿಗೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ ಹಿರಿಯ ಎಲ್ಲ ಬುದ್ಧಿಜೀವಿಗಳು, ನಮ್ಮ ಹಿರಿಯರು, ಪೂರ್ವಿಕರು ಊಟದ ವ್ಯವಸ್ಥೆ ಇವೆಲ್ಲ ಮಾಡ್ತಾಯಿದ್ರು. ಇವತ್ತು ದಿನದಲ್ಲಿ ವೈಜ್ಞಾನಿಕವಾಗಿ ನಾವು ಕೂಡ ಈ ಬಿಸಿಲು ತಾಪಮಾನದಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಮತ್ತು ತಾಪಮಾನ ತಣ್ಣಗಿರಲಿ ಅನ್ನುವ ನಿಟ್ಟಿನಲ್ಲಿ ಪಾನಕ ಮಜ್ಜಿಗೆಯನ್ನು ಹಂಚುವ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವೈಜ್ಞಾನಿಕವಾಗಿ ಹಿರಿಯರು ಹೇಳ್ದಂಗೆ ಎಲ್ಲ ಹಬ್ಬಗಳಲ್ಲೂ ಕೂಡ ಮಕರ ಸಂಕ್ರಾಂತಿ ಬಂದರೆ ಎಳ್ಳು ಬೆಲ್ಲ ತಿಂತೇವೆ, ಯುಗಾದಿ ಹಬ್ಬ ಬಂದರೆ ಕಾಯಿ ಕಡುಬು ನಾವು ತಿಂತೇವೆ. ಅದೇ ರೀತಿ ಶ್ರೀರಾಮನವಮಿ ಹಬ್ಬದಂದು ಇವತ್ತು ಪಾನಕ ಮಜ್ಜಿಗೆ ಕೊಡುವ ನಿಟ್ಟಿನಲ್ಲಿ, ಕೋಸಂಬರಿ ಕೊಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು. ಆತ್ಮೀಯ ನಾಡಿನ ಜನತೆಗೆ ಏನು ಮಹಾ ಶ್ರೀರಾಮನವಮಿಯ ಶುಭಾಶಯಗಳು. ಏನಪ್ಪ ಈ ದಿನ ಇವತ್ತು ನಾವು ಶ್ರೀರಾಮನವಮಿ ಅಂದ್ರೇ ಒಂದು ಮಹಾನ್ ಪುರುಷ ಶ್ರೀರಾಮದೇವರು. ಅವರಲ್ಲಿ ನಾವು ಕಲಿಬೇಕಾಗಿರೋದು, ನಾವು ಇತಿಹಾಸ ನೋಡಬೇಕಾದ್ರೆ ಏನು ಒಂದು ಹೆಣ್ಣಿಗೆ ಒಂದು ಕೊಡುವಂಥ ಗೌರವ ಅವರಲ್ಲಿ ಕಲಿಬೇಕಾಗಿರುವಂಥದ್ದು. ಹಾಗೆ ಒಂದು ತಂದೆಗೆ ಒಂದು ಮಗನಾಗಿ ಆ ತಂದೆಯ ಕರ್ತವ್ಯವನ್ನು ನಿಭಾಯಿಸತಕ್ಕಂಥ ಆ ಮಹಾನ್ ವ್ಯಕ್ತಿ ಶ್ರೀರಾಮ. ಇವತ್ತಿನ ದಿನದ ಈ ಒಂದು ಶ್ರೀರಾಮ ದೇವರ ಒಂದು ನವಮಿನ ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ.
ನಮ್ಮ ಸಂಘದ ಜಾಂಬವ ಯುವಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆಗಿರತಕ್ಕಂಥ ರಮೇಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಏನು ಈ ಒಂದು ಬಿಸಿಲಲ್ಲಿ ಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಪಾನಕ ಮತ್ತು ಊಟದ ವ್ಯವಸ್ಥೆ ಸಹ ಮಾಡಿದ್ದೀವಿ. ಇವೆಲ್ಲನೂ ಕೊಟ್ಟು ಆ ಒಂದು ಸ್ವಾಮಿಗೆ ಭಕ್ತಿಗೆ ಪಾತ್ರರಾಗಬೇಕಂತ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ.